365 ಡೇಸ್ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರು ತಾಯಿಯಾಗಿ ಕರೆಕ್ಟ್ ಆಗಿ ಅವ್ರು ಪರ್ಫಾರ್ಮ್ ಮಾಡ್ತಾ ಇದಾರಾ ಇಲ್ವಾ ಅನ್ನೋ ಒಂದು ಟೆನ್ಷನ್ ತಲೆಯಲ್ಲಿ. ಮುಂಚಿನ ಕಾಲದ ತರ ಎಲ್ಲರೂ ಸ್ಟ್ರೆಸ್ ಫ್ರೀ ಆಗಿ ಒಂದಲ್ಲ 8 ಮಕ್ಳು ಇರ್ತಾರೆ, ಅವರೇ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಅನ್ನೋ ತರ ಈ ಕಾಲದಲ್ಲಿ ಇಲ್ಲ. ಆದ್ರೆ ಮುಂಚಿನ ಕಾಲದಲ್ಲೂ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್, ಪೋಸ್ಟ್ ಪಾರ್ಟಮ್ ಬ್ಲೂಸ್ ಇದ್ರೂ ಕೂಡ ಅದು ಎಲ್ಲ ಹೆಚ್ಚಿನ ಎಲ್ಲರಿಗೂ ಗಮನಕ್ಕೂ ಬರ್ತಾ ಇರ್ಲಿಲ್ಲ, ಆಮೇಲೆ ಅದಕ್ಕೆ ಚಿಕಿತ್ಸೆನೂ ಆಗ್ತಾ ಇರ್ಲಿಲ್ಲ. ಈಗ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ವೈದ್ಯರಾದ ನಾವು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಗಮನ ಇಟ್ಟು, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ನಾವು ಕಂಡು ಹಿಡಿದ್ರೆ ತುಂಬಾ ಸುಲಭವಾಗಿ ಒಂದು ಸಪೋರ್ಟಿಂಗ್ ಕೌನ್ಸಿಲಿಂಗ್ ಇಂದಾನೇ ನಾವು ಅವ್ರನ್ನ ಮುಂದೆ ತೋರಿಸಬಹುದು. ಯಾಕಂದ್ರೆ ಈಗ ತಾಯಿ ಆದ್ಮೇಲೆ ಅವ್ರ ಜವಾಬ್ದಾರಿ ಕೂಡ ಹೆಚ್ಚು. ಸೊ ದೀಸ್ ಆರ್ ನೋನ್ ಟರ್ಮಿನಾಲಜೀಸ್. ಅದಕ್ಕೆ ಗೈನಕಾಲಜಿಸ್ಟ್ ಕೂಡ ಈಗ ಸೈಕಲಾಜಿಕಲ್ ಥೆರಪಿನಲ್ಲಿ ನಾವೆಲ್ಲರೂ ವಿ ಆರ್ ರೀಟ್ರೈನ್ಡ್. ಯಾಕಂದ್ರೆ ದಟ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಒಂದು ಆಪರೇಷನ್ ಮಾಡ್ಬಿಟ್ಟು ಮಗು ಕೈ ಕಟ್ಬಿಟ್ಟು ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಹೋಗೋದಿಲ್ಲ. ಅದು ಬ್ರೆಸ್ಟ್ ಫೀಡಿಂಗ್ ಹೆಂಗ್ ನಡೀತಾ ಇದೆ, ಅವ್ರದ್ದು ಚೈಲ್ಡ್ ಕೇರ್ ವಿಚಾರ, ಪೇರೆಂಟಿಂಗ್ ವಿಚಾರ, ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಈ ಟೈಮ್ ನಲ್ಲಿ ಮ್ಯಾಕ್ಸಿಮಮ್ ಒಂದು ಪೀಕ್ ಹಾರ್ಮೋನ್ ಇಂದ ಸ್ಟಾರ್ಟ್ ಆಗೋ ಒಂದು ಸಾಧ್ಯತೆ ಇರೋದ್ರಿಂದ ಚಾನ್ಸಸ್ ಇದರಲ್ಲಿ ಹೆಚ್ಚು. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಅದು ಮೇಜರ್ ಡಿಸಾರ್ಡರ್ಗೆ ತಿರುಗೋ ಚಾನ್ಸಸ್ ಮುಂಚೆನೆ ನೀವು ಕಂಡು ಹಿಡಿದು ಅದಕ್ಕೆ ಸೂಕ್ತ ಸಲಹೆ ತಗೊಂಡು, ಇವಾಗ ಗೈನಕಾಲಜಿಸ್ಟ್ ಆಗಿ ನಾವು ಪೂರ್ತಿ ಸಂಪೂರ್ಣವಾಗಿ ಅವ್ರನ್ನ ಗುಣಮುಖ ಮಾಡದೆ ಇರ್ಬೋದು, ಬಟ್ ಅದನ್ನ ಐಡೆಂಟಿಫೈ ಮಾಡೋದು ಅದು ಪ್ರೈಮರಿಲಿ ನಮ್ದು ಜವಾಬ್ದಾರಿ. ಯಾಕಂದ್ರೆ ಯಾವುದೇ ಮನೇಲಿ ಅವ್ರಿಗೆ ದೇಹಕ್ಕೆ ಎಂತದೇ ಕಾಯಿಲೆ ಇರ್ಬೋದು, ಮನಸ್ಸಿಗೆ ಎಂತ ಒತ್ತಡ ಇರ್ಬೋದು, ಅದು ನಮ್ದು ಬ್ರಾಂಚ್ಗೆ ಸಂಬಂಧ ಪಟ್ಟಿಲಾಗೋ ಇರ್ಬೋದು, ಬಟ್ ಸ್ಟಿಲ್ ವಿ ಆರ್ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅದಕ್ಕೆ ನಾವು ಅದನ್ನ ಅರ್ಲಿ ರೆಕಗ್ನಿಷನ್ ಅಂತ ಹೇಳ್ತೇವಲ್ಲ, ಪ್ರಿವೆನ್ಷನ್ ಒಂದು. ಯಾಕಂದ್ರೆ ಸೈಕಲಾಜಿಕಲ್ ಕೌನ್ಸಿಲಿಂಗ್, ರಿಅಶ್ಯೂರೆನ್ಸ್ ಎಲ್ಲ ಅವ್ರ ಗರ್ಭಾವಸ್ಥೆಯಲ್ಲೇ ನಾವು ಕೊಟ್ಕೊಂಡು ಬರ್ತೇವೆ. ಸೊ ದಟ್ ಶುಡ್ ಬಿ ಏಬಲ್ ಟು ಕೋಪ್ ವಿತ್ ದ ಸ್ಟ್ರೆಸ್ ಆಫ್ಟರ್ವರ್ಡ್ಸ್. ಹಾಗೂ ಹೆರಿಗೆ ನಂತರ ಕೂಡ ನಾವು ಅರ್ಲಿ ರೆಕಗ್ನಿಷನ್ ಆಫ್ ದ ಪ್ರಾಬ್ಲಮ್ ಇದೆಯಾ ಇಲ್ವಾ ಕಂಡುಹಿಡ್ಕೊಳ್ಳೋ ಗುಣ ನಮ್ಮಲ್ಲಿ ಇರಬೇಕು. ಓಕೆ ಮೇಡಮ್, ಅರ್ಧ ಗಂಟೆಗಳ ಕಾಲ ನಮ್ಮ ಸ್ಟುಡಿಯೋ ಬಂದು ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಮಹಿಳೆಯರಲ್ಲಿ ಮಾನಸಿಕ ಸಮಸ್ಯೆ